ನಮ್ಮ ನಾಯಕ ಸಮುದಾಯದವರು 3-4 ಕಡೆ ಮತ ಹಾಕ್ತಾರೆ, ಒಂದೇ ಕಡೆ ಮತ ಹಾಕಲ್ಲ. ಅವರದ್ದು ತಪ್ಪು ಅಂತಾನೂ ನಾನು ಹೇಳಲ್ಲ ಎಂದು ಸಹಕಾರ ಸಚಿವ ಕೆಎನ್ ರಾಜಣ್ಣ ತಿಳಿಸಿದರು. ಅವರು ತಮ್ಮ 75ನೇ ವರ್ಷದ ಜನ್ಮದಿನದ ಹಿನ್ನೆಲೆ ಹುಣಸೂರಿಗೆ ಆಗಮಿಸಿ ದೇವರಾಜು ಅರಸುರವರ ಪ್ರತಿಮೆಗೆ ಮಾಲಾರ್ಪಣೆ ಮಾಡಿ ಮತ್ತೆ ಅರಸು ಕಲ್ಲಹಳ್ಳಿ ಗ್ರಾಮದಲ್ಲಿರುವ ಅರಸುರವರ ಸಮಾಧಿಗೆ ಭೇಟಿ ನೀಡಿ ಗೌರವ ಸಲ್ಲಿಸಿ ನಂತರ ಪ್ರವಾಸಿ ಮಂದಿರದಲ್ಲಿ ಕರೆಯಲಾಗಿದ್ದ ಸುದ್ದಿಗೋಷ್ಠಿಯಲ್ಲಿ ಭಾಗವಹಿಸಿ ಮಾತನಾಡಿದರು. ಈ ಸಂದರ್ಭದಲ್ಲಿ ಮುರಳಿ ಕೃಷ್ಣಪ್ಪ, ಮಾಜಿ ಶಾಸಕ ಎಚ್ಪಿ ಮಂಜುನಾಥ್, ಹೂಡಾ ಅಧ್ಯಕ್ಷ ಎಚ್ಪಿ ಅಮರನಾಥ್ ಸೇರಿದಂತೆ ಹಲವು ಮುಖಂಡರು ಉಪಸ್ಥಿತರಿದ್ದರು. ಆಯ್ತಪ್ಪ, ನಿಮ್ಗೆ ಒಳ್ಳೇದಾಗಲಿ, ಪೆನ್ಷನ್ ಸಂಬಳ ಚೆನ್ನಾಗಿ ಬರಲಿ ನೋಡ್ಕೊಂಡು ಹೇಳ್ಬಿಟ್ಟು ಹೋಗ್ತಿದ್ದಾನೆ ಇರಲಿ. ಹಾಗೆ ನಾನು ಅಂಥ ಒಂದು ಕ್ಷೇತ್ರದಲ್ಲಿ ನಾನು ಸ್ಪರ್ಧೆ ಮಾಡ್ತಕ್ಕಂಥದ್ದು 94 ಇಂಡಿಪೆಂಡೆಂಟ್ ನಿಂತೆ, 98 ಮತ್ತೆ ಕಾಂಗ್ರೆಸ್ಸಿಂದ ನನಗೆ ಲೋಕಲ್ ಬಾಡಿ ಟಿಕೆಟ್ ಕೊಟ್ಟರು MLCಗೆ. ಆವಾಗ ದೇವೇಗೌಡರು ಪ್ರಧಾನಮಂತ್ರಿ ಇದ್ದರು, ಜಯಂತ್ ಪಟೇಲ್ ಚೀಫ್ ಮಿನಿಸ್ಟರ್ ಇದ್ದರು. ಎಂಟೈರ್ ನಮ್ಮ ಓಲ್ಡ್ ಮೈಸೂರಲ್ಲಿ ನಾನೊಬ್ಬನೇ ಕಾಂಗ್ರೆಸ್ಸಿಂದ ಗೆದ್ದಿದ್ದೆ. ಲೋಕಲ್ ಬಾಡೀಸಿಂದ ವಿಧಾನ ಪರಿಷತ್ತಿಗೆ ನಾನೊಬ್ಬನೇ. 98 ಸ್ಥಳೀಯ ಸಂಸ್ಥೆಗಳಿಂದ ವಿಧಾನ ಪರಿಷತ್ತಿಗೆ ನಡೆದಂಥ ಚುನಾವಣೆ ಆಗ ನಾನು ಒಬ್ಬನೇ ಗೆದ್ದಿದ್ದು. ಅದು ಹೈಯೆಸ್ಟ್ ಲೀಡಲ್ ಗೆದ್ದು. 2004 ತಿರ್ಗಾ ಕಾಂಗ್ರೆಸ್ ಪಕ್ಷದಲ್ಲಿ ನನಗೆ ಸ್ವಲ್ಪ ಭಿನ್ನಾಭಿಪ್ರಾಯ ಬಂತು. ಆಗ ನನಗೆ ಟಿಕೆಟ್ ಡಿಲೇ ಮಾಡಿದ್ರು. ನಾನು ಅವಾಗ ಇಂಡಿಪೆಂಡೆಂಟ್ ಇದ್ದೆ. ಮತ್ತು 2004 ಮೇನಲ್ಲಿ ಮತ್ತು ಅಸೆಂಬ್ಲಿ ಎಲೆಕ್ಷನ್ ಬಂತು. ಅಸೆಂಬ್ಲಿ ಎಲೆಕ್ಷನ್ ಬಂದಾಗ ಯಾರು ನನಗೆ ತೊಂದರೆ ಕೊಟ್ಟಿದ್ದ ಅವ್ರ ಮೇಲೆ ಅದ್ಯಾವುದೋ ಒಂದು ಬೇರೆ ಕಾನ್ಫರೆನ್ಸ್ ಬೆಳಗಾವಿ ಇದ್ದ ತುಮಕೂರನ್ನ, ಅಲ್ಲಿ ಹೋಗಿ ಅವನ ಮೇಲೆ ನಿಂತು ನಾನು ಅವನು ಸೋಲಿಸ್ತೇನೆ. ಆಮೇಲೆ ಡಿಲಿಮಿಟೇಷನ್ ಆಗ್ತದೆ, ಆ ಕಾನ್ಸ್ಟಿಟ್ಯೂನ್ಸಿನ ಮರ್ಜ್ ಆಗಿಬಿಡ್ತದೆ. ಮತ್ತು ನಾನಲ್ಲಿ ಮಧುಗಿರಿ ಡಿ ರಿಸರ್ವ್ ಆಗ್ತದೆ 2008ಗೆ. ನಾನು ಆಗ ಡಿ ರಿಸರ್ವ್ ಒಂದು ಜನರಲ್ ಕಾನ್ಸ್ಟಿಟ್ಯೂನ್ಸಿ ಆದಮೇಲೆ ನಾನು ಮಧುಗಿರಿಗೆ ಹೋಗಿ ನಾನು ಅಲ್ಲಿ ಕಂಟೆಸ್ಟ್ ಮಾಡಿಕೊಂಡು ಕಾಂಗ್ರೆಸ್ ಪಕ್ಷದಿಂದ ಅವಕಾಶ ದೊರೆತು ಅಲ್ಲೂ ಕೂಡ ಗೆದ್ದೆ. ಇದೇ ರೀತಿ ನಡ್ಕೊಂಡು ಬರ್ತಾರೆ. ಇದೆಲ್ಲ ಹಿನ್ನೆಲೆ ಏನಪ್ಪ ಅಂತ ಹೇಳಿದ್ರೆ, ನಮಗೆ ಪ್ರೇರಣೆ ಅರಸರು. ಅವರು ಒಬ್ಬೊಬ್ಬರೇ ಇದ್ದಾಗ ಯಾವಾಗಾದ್ರೂ ಹೇಳೋರು, ನೋಡಪ್ಪ ನೀನು ಧೈರ್ಯವಂತ ಕಡೆಯ, ನಿಮ್ಮಂಥ ರಾಜಕಾರಣಕ್ಕೆ ಬರ್ಬೇಕು ಕಣೆ, ನೀವೆಲ್ಲ ರಾಜಕಾರಣಕ್ಕೆ ಬಂದು ಧೈರ್ಯವಾಗಿ ಸತ್ಯ ಹೇಳಬೇಕು. ಮತ್ತು ಬಡವರಿಗೆ ಯಾವುದೇ ಜಾತಿಯವರಾಗಲಿ, ಎಲ್ಲ ಜಾತಿಯಲ್ಲೂ ಬಡವರಿದ್ದಾರೆ, ಬಡವ್ರ ಪರವಾಗಿ ನಿಮ್ಮ ಸಹಾನುಭೂತಿ, ನಿಮ್ಮ ಜವಾಬ್ದಾರಿ ನಿರ್ವಹಣೆ ಮಾಡಬೇಕು. ಆ ಥರ ಮಾಡಿದ್ರೆ ನಿಮಗೆ ದೇವರು ಕೂಡ ಸಹಾಯ ಮಾಡ್ತಾನೆ ಅಂತೇಳಿ ಈ ರೀತಿ ಕೂತಾಗ ಒಮ್ಮೊಮ್ಮೆ ಯಾವಾಗಲೂ ಆರಾಮಾಗಿರೋವಾಗ ಹೇಳೋದು. ನಾವು ಅದೇ ರೀತಿ ನಾವು ಯಾವತ್ತೂ ಯಾವುದೇ ಒಂದು ಜಾತಿ ಪರವಾಗಿ ನಾವು ಕೆಲಸ ಮಾಡೋಣ. ಎಲ್ಲ ಜಾತಿಯಲ್ಲಿರ್ತಕ್ಕಂಥ ಬಡವರ ಪರವಾಗಿ ಅವರ ಒಂದು ಅಭ್ಯುದಯಕ್ಕೆ ಶ್ರಮಿಸಿದಂಥ ಒಂದು ಮನಸ್ಥಿತಿ ನಮ್ಮದು ಬಂದಿದೆ ಅಂದರೆ ಅದಕ್ಕೆ ಅರಸರೇ ಕಾರಣ. ಹಾಗಾಗಿ ನಾನು ಯಾವುದೇ ಒಂದು ಚುನಾವಣೆಗೆ ಅರ್ಜಿ ಹಾಕಲಿ, ಇವತ್ತು ಮೊನ್ನೆ ಮೊದಲಿಂದನೂ ಕೂಡ ನಾನು ಯಾವುದೇ ಒಂದು ಚುನಾವಣೆಗೆ ಅರ್ಜಿ ಹಾಕೋದಕ್ಕಿಂತ ಮುಂಚಿತವಾಗಿ ಬಂದು ಅವರ ಒಂದು ಏನು ಸಮಾಧಿ ಅಂತ ನಾವು ಕರಿತೀವಿ ಅಲ್ಲಿ ಹೊರಿಸ್ತಾರೆ ಜಾಗಕ್ಕೆ, ಅವ್ರ ಮನೆಗೆ ಹೋಗಿ ನಮ್ಮ ಗೌರವ ಸಮರ್ಪಣೆ ಮಾಡಿ, ನೀವು ಮಾರಾಯ ದೊಡ್ಡ ಮನುಷ್ಯ, ನಮಗೆಲ್ಲ ಒಂದು ಎಲೆಕ್ಷನ್ ನಿಲ್ಲೋ ಅಷ್ಟು ಧೈರ್ಯ ಶಕ್ತಿ ಕೊಟ್ಟು ಹೋಗಿದ್ದೀರಪ್ಪ, ನಾವು ನಿಲ್ತಾ ಇದ್ದೀವಿ ಚುನಾವಣೆಗೆ, ಆಶೀರ್ವಾದ ಇರಲಿ ಅಂತ ಹೇಳಿ ನಾನು ಆನಂತರ ಹೋಗಿ ಅರ್ಜಿ ಹಾಕ್ತಕ್ಕಂಥ ಪರಿಪಾಠ ಇಲ್ಲಿನ ತನಕ ಇಟ್ಕೊಂಡಿದ್ದೀನಿ. ಆ ಹಿನ್ನೆಲೆಯಲ್ಲಿ ನಾನು ಬರ್ತಾ ಇದ್ದಂಥದ್ದು. ಇವತ್ತು ಬಂದಿರ್ತಕ್ಕಂಥದ್ದು ನಮ್ಮ ಜಿಲ್ಲೆಯಲ್ಲಿ ವಿವಿಧ ಸಮುದಾಯಗಳ ಅಧ್ಯಕ್ಷಗಳಿದ್ದಾರೆ. ನಮ್ಮಲ್ಲಿ ವಿವಿಧ ಸಮುದಾಯ ಅಂದರೆ ಇಂಥ ಒಂದು 20 ಸಮುದಾಯಗಳು ಅಧ್ಯಕ್ಷಗಳಿದ್ದಾರೆ. ಅವರು ಜಾತ್ಯತೀತ ವೇದಿಕೆ ಅಂತೇಳಿ ಒಂದಿದೆ. ಮತ್ತು ಅವರವ್ರ ಸಮುದಾಯದವ್ರಿಗೆ ಅವರವರೇ ಒಂದೊಂದು ಆರ್ಗನೈಸೇಷನ್, ಜಿಲ್ಲಾ ಸಂಘ, ತಾಲೂಕು ಸಂಘ, ಈ ರೀತಿ ಎಲ್ಲ ಕಡೆ ನಮ್ಮಲ್ಲಿದೆ. ನಮ್ಮ ದೊಡ್ಡ ಜಿಲ್ಲೆ 10 ತಾಲೂಕು. ಒಂದು ಕಾಲದಲ್ಲಿ 13 ಅಸೆಂಬ್ಲಿ ಇತ್ತು, ಈಗ 11 ಅಸೆಂಬ್ಲಿ ಕಾನ್ಸ್ಟಿಟ್ಯೂನ್ಸಿ ಇದೆ. ಬೆಳಗಾವಿ ಮತ್ತು ಬಿಟ್ಟರೆ ನೆಕ್ಸ್ಟ್ ಗುಲ್ಬರ್ಗ ನಾವೇನೇ ದೊಡ್ಡವರಿರೋದು, ದೊಡ್ಡ ಜಿಲ್ಲೆ, ಅದು ದೊಡ್ಡವರಿಗೆ. ಅಲ್ಲಿ ಈ ಒಂದು ಸಂಘಟನೆಗಳು ಏನಿದ್ದಾವೆ, ಈ ಸಂಘಟನೆಗಳು ರಾಜಕೀಯದಲ್ಲಿ ಬಹಳ ಸಕ್ರಿಯವಾಗಿ ಕೆಲಸ ಮಾಡ್ತಾರೆ. ಯಾವುದೇ ಚುನಾವಣೆ ಬಂದರೆ, ಪಾರ್ಲಿಮೆಂಟ್ ಇರಲಿ, ಅಸೆಂಬ್ಲಿ ಇರಲಿ, ಅವ್ರದ್ದು ಅಜೆಂಡಾ ಅವರೇನು ಯಾವುದೇ ಒಂದು ಪೊಲಿಟಿಕಲ್ ಪಾರ್ಟಿ ಜೊತೆ ಇಲ್ಲ. ಅವರು ಯಾವುದೇ ಒಂದು ತಾಲ್ಲೂಕಲ್ಲಿ ಯಾವುದೇ ಪಾರ್ಟಿ